ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿಪ್ಪ ಎಲ್ಲರೂ? ಐ ಹೋಪ್ ಯು ಎಲ್ಲಾರು ಮಸ್ತ್. ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗಂತೈತ್ರಿ. ಇವತ್ತಿಂದ ನಮ್ಮ ಮಳೆಯನ್ ಬರ್ಡೇ ಐತಿ, ಸೊ ಬೆಳಗಾವಿಗೆ ಹೊಂಟೀವಿ. ಅಂತೂ ಇಂತೂ ನಾವು ಬೆಳಗಾವಿಗೆ ಬಂದ್ವಿ ರೀ. ನಾವು ಬೆಳಗಾವಿಗೆ ಬಂದು ವಡಗಾವಿಗೆ ಹೋಗಿ ವಡಗಾವ್ದಾಗ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಾರ ಮನೆ ಇತ್ತು ರೀ. ಅಂದ್ರೆ ನಮ್ಮ ನಾದಿನಿ ಮನೆ, ಅಂದ್ರೆ ನಮ್ಮ ಅಣ್ಣಾರ ಮನೆಯೂ ಕೂಡ. ಅಂತೂ ಇಂತೂ ಬಂದು ಅವ್ರಿಗೆ ಸರ್ಪ್ರೈಸ್ ಕೊಟ್ಟೇ ಬಿಟ್ಟಿವಿ ರೀ. ಆ್ಯಕ್ಚುಲಿ ಸರ್ಪ್ರೈಸ್ ಅಂತ ಏನಿದ್ದಿಲ್ಲ, ನಮ್ಮ ಅಕ್ಕಾಗೆ ಬಿಟ್ಟರೆ ನಮ್ಮ ಮನೆಗೆ ಅವ್ರ ಮನೆಗೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ನಾ ಬರೋದೆ. ಅವ್ರ ಮನೆಯಾಗ ಸ್ಪೆಷಲ್ ಇವತ್ತು ನನ್ನ ಹಳೆಯನ್ ಬರ್ತಡೇನೂ ಇತ್ತು ರೀ. ಅದ್ರ ಸಂಬಂಧ ಸತ್ಯನಾರಾಯಣ ಪೂಜೆ ಮತ್ತು ಉಡಿ ತುಂಬುವ ಪೂಜೆ ಇತ್ತು ರೀ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅವನಿಗೆ ಸ್ವಲ್ಪ ಆಟ ಆಡ್ಸೋದಂದ್ರೆ ನಮಗೆ ಭಾಳ ಇಷ್ಟ. ಹಂಗೂ ಹಿಂಗೂ ಅವ್ನಿಗೆ ನಾವು ಆಟ ಆಡ್ಸೋದ್ಕಿನ್ನ ಅವ ನಮ್ಮನ್ನ ಆಟ ಆಡಿಸ್ತಾನೆ ರೀ. ಅಷ್ಟು ಶಾರ್ಪ್ ಅದಾನವ. ಅವ ಮತ್ತು ಪ್ರಣಾಮ ನಮ್ಮ ಮನೆಗೆ ಅವ್ರ ಮನೆಗೆ ಇಬ್ಬರು ಮಕ್ಳು ಅದಾರ, ಅಣ್ಣ ತಮ್ಮ. ಇಷ್ಟು ಕಾಡ್ತಾರೆ ರೀ ಹೇಳ್ತೀನಿ. ಅವ ಸೈಲೆಂಟ, ಇವ ವೈಲೆಂಟ. ಅಂತೂ ಇಂತೂ ನಾವು ಪೂಜೆ ನಮಸ್ಕಾರ ಮಾಡಿ ಅಕ್ಕಿ ಕಾಳು ಹಾಕಿ ಇದು ಏನಂದ್ರೆ ಆರತಿ ಬೆಳಗ್ಗೆ ಉಡಿ ತುಂಬಿಸ್ಕೊಂಡ್ವಿ ರೀ. ಅವ್ರ ಮನೆಗೆ ಪ್ರತಿ ವರ್ಷ ಅವ್ನು ಹುಟ್ಟಿದ ಹಬ್ಬ ದಿನ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ರೀ. ಸತ್ಯನಾರಾಯಣ ಪೂಜೆ ಅಂದ್ರೆ ಒಂಥರ ವೈಬ್ಸ ಬೇರೆ ರೀ. ಅದ್ರಾಗೂ ಸ್ಪೆಷಲಿ ಅದ್ರಾಗ ಏನು ಕೊಡ್ತಾರಲ್ಲ ಪ್ರಸಾದ, ಆ ಪೂಜೆಗೆ ಏನು ಹೇಳ್ರಿ, ಶಿರಾ. ಆ ಶಿರಾ ತಿನ್ನಾಕಂತ ಪುಣ್ಯ ಮಾಡಿರ್ಬೇಕು ರೀ. ಅಷ್ಟು ಮಸ್ತ್ ಟೇಸ್ಟ್ ಇರ್ತೈತಿ. ಬಂದವರಿಗಂತೂ ಹಂಗೆ ಕಳ್ಸಂಗಿಲ್ಲ ರೀ, ಉಡಿ ತುಂಬೆ ಕಳಿಸ್ತಾರೆ. ಸೊ ಪ್ರತಿ ಸಲ ಬಂದಾಗೂ ಇದನ್ನು ಮಾಡ್ತಾರೆ. ಸೊ ಇದನ್ನು ಮಿಸ್ ಮಾಡ್ಕೊಳಂಗೆ ಇಲ್ಲ ನಾನು ಸ್ಪೆಷಲಿ. ಯಾಕಂದರೆ ಅಲ್ಲಿ ಹೋಗಿ ಇದನ್ನು ಮಾಡಿಸ್ಕೊಳಕ್ಕೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಐತಿ. ಅದು ನಮ್ಮ ಮನೆ ಪದ್ಧತಿನೂ ಕೂಡ ಅದನ್ನು ಅನುಸರಿಸ್ಕೊಂಡು ಬಂದೀವಿ ರೀ ನಾವೆಲ್ಲರೂ. ಸೊ ನಮ್ಮ ಮನೆಗೆ ಬಂದರೂ ನಾವು ಅದನ್ನು ಮಾಡ್ತೀವಿ, ಅವ್ರ ಮನೆಗೆ ಬಂದರೂ ಅವ್ರ ಮನೆಗೆ ನಾವು ಹೋದರೂ ಕೂಡ ಅದನ್ನೇ ಮಾಡ್ತೀವಿ, ಅದನ್ನು ಮಾಡ್ತಾರೆ. ಸೊ ಅಂತೂ ಇಂತೂ ಅವ್ನಿಗೆ ಮಾಡಿಸೋದು ಐತೆ ರೀ. ಯಾಕಂದ್ರೆ ಅವ್ನ ಬರ್ತಡೇ ದಿನ ನಾವು ಇಲ್ಲಿಂದ ಅಲ್ಲಿ ಹೋಗಿ ಪ್ರತಿ ವರ್ಷವೂ ಅವ್ನ ಬರ್ತಡೇಗೆ ನಾವು ಇಲ್ಲಿಂದ ಅಲ್ಲೇ ಹೋಗ್ತೀವಿ. ಮಾರ್ಚ್ ಎಂಡಿಗೆ ಇರ್ತೈತೆ ರೀ, ಇಯರ್ ಎಂಡಿಗೆ ಇರ್ತೈತೆ ಅವ್ನ ಬರ್ತಡೇ. ಸೊ ಇಲ್ಲಿಂದ ಅಲ್ಲಿ ಹೋಗಿ ಅವ್ನ ಸೆಲೆಬ್ರೇಷನ್ ಮಾಡಿ ಬರುವಂಥ ಮಜಾನ ಬೇರೆ ನಮ್ಗೆ. ಅಷ್ಟಂದ್ರೆ ಅಷ್ಟು ಖುಷಿ ಆಗ್ತೈತಿ. ಏನು ಮಿಸ್ ಮಾಡ್ಕೊಂಡ್ರು ಸತ್ಯನಾರಾಯಣ ಪೂಜೆ ದಿನ ಊಟ ಅಂತೂ ಮಿಸ್ ಮಾಡ್ಕೊಳಂಗಿಲ್ಲ ರೀ. ಊಟ ಮಾಡಕತ್ತಿದ್ದೆ, ನನ್ನ ಹಳೆ ನಾನು ಬರ್ತೀನಿ ಅನ್ನಕತ್ತ. ಅಂತೂ ಇಂತೂ ಊಟ ಮುಗಿಸ್ಕೊಂಡ್ವಿ ರೀ. ಅವನಂತೂ ನನಗೆ ಆಟ ಆಡ್ಸಂತ ಜಗ್ಗಕ್ಕೆ ಆಡ್ತಿರ್ತಾನೆ. ಹಂಗೆ ನನ್ನನ್ನು ಆಟ ಆಡಿಸ್ತಾನೆ. ನಾ ಅವನಿಗೆ ಆಟ ಆಡ್ಸೋದು ಕಡಿಮೆ, ಅವ ನನಗೆ ಆಟ ಆಡಿಸ್ತಾನೆ. ಅದನ್ನು ನೋಡಿ ನಾವು ಆಟ ಆಡಿದ್ಮೇಲೆ ಅವ್ರ ಮಾಮ ಕಡೆ ಹೋದ ರೀ. ಅವ್ರ ಮಾಮ ನನ್ನಂಗೇನು ಆಟ ಆಡ್ಸೋದಿಲ್ಲ, ಯಾಕಂದ್ರೆ ಅವ್ರ ಮಾಮಗೆ ನನ್ನಂಗೆ ಆಟ ಆಡ್ಸೋಕೆ ಬರೋದು ಇಲ್ಲ. ಅಂತೂ ಇಂತೂ ಮಾಡಿ ಅವನು ಒಲ್ಲೆ ಅಂತ ಬಂದ. ಸೊ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಸ್ವಲ್ಪ ಗುಡಿಗೆ ಹೋಗಿ ಬರೋಣ ಅಂಥೇಳಿ ಗುಡಿಗೆ ಹೋಗಿದ್ವಿ ರೀ. ಅಲ್ಲೇ ನಿಯರೆಸ್ಟ್ ದೇವಿ ಗುಡಿಗೆ ಹೋಗಿದ್ವಿ. ಅಷ್ಟರೊಳಗೆ ಮಂಗಳಾರತಿನೂ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ಮಂಗಳಾರತಿಂದು ಮಿಸ್ ಮಾಡ್ಕೊಳಂಗಿಲ್ಲ ರೀ. ಅದನ್ನು ಮುಗಿಸ್ಕೊಂಡು ನಾವು ಇನ್ಸ್ಟಿಟ್ಯೂಟಿಗೆ ಬಂದಿರಿ. ಅವ್ರದ್ದು ಆದಂಥ ಓನ್ ಇನ್ಸ್ಟಿಟ್ಯೂಟ್ ಐತೆ ರೀ. ಅದರ ಕಂಪ್ಯೂಟರ್ ಕ್ಲಾಸ್ 7th 8th 9th PUC ಕ್ಲಾಸಸ್ಸು ಕೂಡ ಅವೈಲೇಬಲ್ ಅದಾವೆ. ಬೆಳಗಾವಿನಾಗ ಬೆಳಗಾವ್ದವ್ರಿಗೆ ಏನಾದರೂ ಹೆಲ್ಪ್ ಬೇಕಿತ್ತಪ್ಪ ಅಂದ್ರೆ ಈ ಇನ್ಸ್ಟಿಟ್ಯೂಟಿಗೆ ಭೇಟಿ ಆಗ್ಬೋದು ರೀ. ಈ ಇನ್ಸ್ಟಿಟ್ಯೂಟ ವಡಗಾವ್ದಾಗ ಐತಿ. ಇನ್ಸ್ಟಿಟ್ಯೂಟ್ನಾಗ ಮಸ್ತ್ ಅಂದ್ರೆ ಮಸ್ತ್ ಟೀಚಿಂಗ್ ಮಾಡ್ತಾರೆ. ನಮ್ಮ ಅಕ್ಕ ಅಣ್ಣವ್ರವರೆಲ್ಲ ಮಸ್ತ್ ಟೀಚಿಂಗ್ ಮಾಡ್ತಾರೆ. ಅದನ್ನು ಮುಗಿಸ್ಕೊಂಡು ಈವ್ನಿಂಗ್ ನಾವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೆಲೆಬ್ರೇಷನ್ ಅಂತ ಅನ್ನ ಹೊತ್ತಾಗಿತ್ತು. ಸೊ ಅವನಿಗೆ ಕೇಕ್ ಕಟ್ ಮಾಡಿ ಅವ್ನಿಗೆ ಸ್ಮಾಲ್ ಗಿಫ್ಟ್ ಕೊಟ್ಟು ಆ ಸೆಲೆಬ್ರೇಷನ್ ಮಾಡ್ಕೊಂಡು ಅಲ್ಪ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ತೊಗೊಂಡೆ. ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ರೀ. ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕೋಬೇಡ್ರಿ. ಟೇಕ್ ಕೇರ್, ಬಾಯ್ ಬಾಯ್.